ಸುನಿಲ್ ಅವರೇ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಕನ್ವಿಕ್ಷನ್ ಆಯ್ತು, ಶಿಕ್ಷೆ ಪ್ರಮಾಣ ಪ್ರಕಟ ಆಯ್ತು. ಆರಂಭದಲ್ಲಿ ಈ ಕೇಸ್ ಹೋಗ್ತಾ ಇರುವಂತ ದಾರಿಯನ್ನ ನೋಡಿದ್ರೆ ಈ ನಿರೀಕ್ಷೆ ಇರಲಿಲ್ಲ. ಏನ್ ಹೇಳ್ತೀರಿ? ನೋಡಿ, ಇದೊಂದು ಚಾರಿತ್ರಿಕವಾದಂತ ಪ್ರಕರಣ ಅಂತ ನಾನು ಹೇಳ್ತೀನಿ. ನ್ಯಾಯಾಧೀಶರು ಇಡೀ ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು. ಯಾರೇ ರೇಪ್ ಆರೋಪಿಗಳಿದ್ರು ಕೂಡ, ಯಾವುದೇ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದ್ರು ಕೂಡ ಅವ್ರಿಗೊಂದು ಸ್ಪಷ್ಟವಾದಂತ ಕಾನೂನಿನದಲ್ಲಿ ಒಂದು ಕಾನೂನು ಅಂಶದಲ್ಲಿ ಒಂದು ಮೆಸೇಜ್ ಕೊಡಬೇಕು ಅಂತ ಹೇಳಿ ಅತ್ಯಂತ ಗರಿಷ್ಠವಾದಂತ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮತ್ತು ಪ್ರಜ್ವಲ್ ಮೊಬೈಲ್ ಅಲ್ಲಿ ಅನೇಕ ವಿಡಿಯೋಸ್ಗಳು ಸಿಕ್ಕಿದೆ ಮತ್ತು ಪ್ರಜ್ವಲ್ ರೆಕಾರ್ಡ್ ಮಾಡಿರೋ ವಿಚಾರ ಬಂದಿದೆ, DNA ಎವಿಡೆನ್ಸ್ ಬಂದಿದೆ, ಮೆಡಿಕಲ್ ಎವಿಡೆನ್ಸ್ ಬಂದಿದೆ ಮತ್ತು ಸುಪ್ರೀಂ ಕೋರ್ಟ್ ಅನೇಕ ತೀರ್ಪುಗಳಲ್ಲಿ ಹೇಳುತ್ತೆ ಯಾವ ಎವಿಡೆನ್ಸ್ ಇಲ್ಲದಿದ್ರು ಕೂಡ ಓನ್ಲಿ ಆನ್ ದ ಸೋಲ್ ಸ್ಟೇಟ್ಮೆಂಟ್ ಆಫ್ ದಿ ವಿಕ್ಟಿಮ್, ಆಕೆ ಸ್ಟೇಟ್ಮೆಂಟ್ ಮೇಲೆ ಕೂಡ ಕನ್ವಿಕ್ಷನ್ ಕೊಡ್ಬೋದು ಅಂತ ಹೇಳಿದೆ. ಹಾಗಾಗಿ ಈ ತೀರ್ಪಿಗೆ ನಾವು ನ್ಯಾಯಾಧೀಶರನ್ನ ಫಸ್ಟ್ ಅಪ್ರಿಷಿಯೇಟ್ ಮಾಡಬೇಕು. ಬಹಳಷ್ಟು ಪೈನ್ ತಗೊಂಡು ಇಡೀ ಸಮಾಜಕ್ಕೊಂದು ಮೆಸೇಜ್ ಕೊಡಬೇಕು ಮತ್ತು ಆ ಮಹಿಳೆಗೆ, ನೊಂದಂತ ಮಹಿಳೆಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ತೀರ್ಪನ್ನು ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಎ ಸೆನ್ಸೇಷನಲ್ ಕೇಸ್ ಅಂಡ್ ಎ ವೆರಿ ವೆಲ್ ರಿಟನ್ ಜಡ್ಜ್ಮೆಂಟ್. ಸುನಿಲ್ ಕುಮಾರ್ ಅವರೇ, ಈ ಕೇಸು ಬೆಳಕಿಗೆ ಬಂದಾಗ ಇದ್ದಂತ ಒಂದು ಯೋಚನೆನೇ ಅದು, ಅಥವಾ ಸವಾಲುಗಳ ಬಗ್ಗೆ ಪ್ರಶ್ನೆಗಳು ಬಂದಿತ್ತು. ಸಾಕ್ಷಿ ಎಲ್ಲಿ ಸಿಗತ್ತೆ? ಎಷ್ಟೋ ವರ್ಷದ ಹಿಂದೆ ಆಗಿರುವಂತ ಕೇಸು, ಸಾಕ್ಷಿ ಸಿಗಲ್ಲ, ಈ ರೀತಿಯೆಲ್ಲ ಇತ್ತು. ಬಟ್ ಪ್ರಾಸಿಕ್ಯೂಷನ್ ಇದರಲ್ಲಿ ವಂಡರ್ಫುಲ್ ವರ್ಕ್ ಮಾಡಿದೆ ಅಂತ ಅನ್ಸುತ್ತಾ ಸರ್? ಖಂಡಿತ ಪ್ರಾಸಿಕ್ಯೂಷನ್ ಅವರು ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಪೊಲೀಸ್ ಅಧಿಕಾರಿಗಳು, ಯಾವ SIT ರಚನೆ ಆಗಿತ್ತು, SIT ಅಧಿಕಾರಿಗಳು ಅದ್ಭುತವಾದಂತ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಮತ್ತು ಪ್ರಜ್ವಲ್ ಮೊಬೈಲ್ ಅಲ್ಲಿ ಎಷ್ಟೋ ವಿಡಿಯೋಸ್ಗಳು ಡಿಲೀಟ್ ಆಗಿದ್ನ ರಿಕವರ್ ಮಾಡಿದ್ದಾರೆ. 5,000 ಫೋಟೋಸ್ಗಳಿತ್ತು ಆತನ ಮೊಬೈಲ್ ಅಲ್ಲಿ, ವಿಡಿಯೋಸ್ಗಳಿತ್ತು ಮತ್ತು ಪದೇ ಪದೇ ನಿರಂತರ ಅತ್ಯಾಚಾರ ಮಾಡಿದ, ತಾನೇ ಅದನ್ನ ರೆಕಾರ್ಡ್ ಮಾಡಿದ್ದ ಮತ್ತು ಆ ಮಹಿಳೆಯನ್ನು ಕಿಡ್ನಾಪ್ ಕೂಡ ಮಾಡಿಸ್ತಾನೆ. ಇವೆಲ್ಲ ಚೈನ್ ಆಫ್ ಇವೆಂಟ್ಸ್ ಅನ್ನ ನ್ಯಾಯಾಧೀಶರು ತುಂಬಾ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ ಅವರು ಅದ್ಭುತವಾಗಿ ವಾದ ಮಂಡನೆ ಮಾಡಿದ್ದಾರೆ. ಹಾಗಾಗಿ ಈ ನೊಂದ ಮಹಿಳೆಗೆ ನ್ಯಾಯ ಸಿಕ್ಕಿದೆ ಅಂತ ನನ್ನ ಅಭಿಪ್ರಾಯ. ಸುನಿಲ್ ಕುಮಾರ್ ಅವರು, ತಾವು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ಅಪರಾಧಿ ಕಣ್ಣೀರಿಟ್ಟು ಬೇಡಿಕೊಳ್ತಾನೆ, ನನಗೆ ಅವಕಾಶ, ನನ್ನ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತ. ಯಾವುದೂ ಕನ್ಸಿಡರ್ ಆಗಲಿಲ್ಲ. ಕರೆಕ್ಟ್. ನೋಡಿ, ಇನ್ನೊಂದು ಸಿಮಿಲರ್ ಕೇಸಲ್ಲಿ ಗುರ್ಮೀತ್ ರಾಮ್ ರಹೀಂ ಸಿಂಗ್ ಅಂತ, ಅವರು ಪಂಜಾಬ್ ಹರಿಯಾಣ ನ್ಯಾಯಾಲಯದಲ್ಲಿ ಕೂಡ ಅವ್ರಿಗೂ ರೇಪ್ ಪ್ರಕರಣದಲ್ಲಿ ಅವ್ರಿಗೆ 10 ವರ್ಷ ಮಿನಿಮಮ್ ಇಂಪ್ರಿಸನ್ಮೆಂಟ್ ಅನ್ನ ಕೊಡ್ತಾರೆ. ಬಟ್ ಪ್ರಜ್ವಲ್ ಪ್ರಕರಣದಲ್ಲಿ ಮ್ಯಾಕ್ಸಿಮಮ್ ಇಂಪ್ರಿಸನ್ಮೆಂಟ್ ಅಂದ್ರೆ ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ನ್ಯಾಯಾಧೀಶರು ಬಹಳಷ್ಟು ತೂಕವಾಗಿ ಅಳತೆಯನ್ನು ತೂಗಿ ಪ್ರಜ್ವಲ್ ಮಾಡಿರುವ ಕೆಲಸ, ಅದರ ಗಾಂಭೀರ್ಯತೆ, ಒಬ್ಬ ಅನಾಥ, ಯಾರು ಕೆಲಸಕ್ಕೆ ಬಂದಿರುವಂತ ಸಣ್ಣ ಮಹಿಳೆ, ಆಕೆಗೆ ನಿರಂತರವಾಗಿ ಮಾಡುವಂಥದ್ದು, ಆಕೆ ತಾಯಿ ವಯಸ್ಸಿನ ಮಹಿಳೆ ಮತ್ತು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ವಿಡಿಯೋ ರೆಕಾರ್ಡ್ ಮಾಡುವಂಥದ್ದು, ದೌರ್ಜನ್ಯ ಮಾಡುವಂಥದ್ದು, ಮೃಗೀಯವಾಗಿ ವರ್ತನೆ ಮಾಡಿರುವಂಥದ್ದು ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಮತ್ತು ಈ ತರ ವಿಚಾರನ ಈ ತರ ವ್ಯಕ್ತಿಗೆ ಕನಿಷ್ಠ ಸಾಲೋದಿಲ್ಲ, ಗರಿಷ್ಠವಾಗಿ ಕೊಡಬೇಕು ಅಂತ ಹೇಳಿ ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಗರಿಷ್ಠ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಇದು ಇಡೀ ಸಮಾಜದಲ್ಲಿ ಎಲ್ಲ ಮಹಿಳೆಯರಿಗಾಗಿರೋ ಅನ್ಯಾಯಕ್ಕೆ ಒಂದು ಒಳ್ಳೆ ಉದಾಹರಣೆ ಮತ್ತು ಅವ್ರಿಗೂ ನ್ಯಾಯ ಸಿಗುತ್ತೆ, ನ್ಯಾಯಾಲಯದ ಮೇಲೆ ಒಂದು ನಂಬಿಕೆ ಸಿಗುತ್ತೆ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಸುನಿಲ್ ಕುಮಾರ್ ಅವರೇ, ಇಲ್ಲಿ ನಾನು ಒಂದು ವಿಚಾರ ತಮ್ಮಿಂದ ಕೇಳಬೇಕು. ಈಗ ಒಂದು ಟ್ರಯಲ್ ಕೋರ್ಟ್ ಅಲ್ಲಿ ಕನ್ವಿಕ್ಷನ್ ಆಯ್ತು, ಶಿಕ್ಷೆ ಪ್ರಮಾಣ ಪ್ರಕಟ ಆಯ್ತು, ಓಕೆ. ಮುಂದಕ್ಕೇನು? ಮುಂದಕ್ಕೆ ಪ್ರಾಸಿಕ್ಯೂಷನ್ ಇರೋ ಸವಾಲೇನು ಹೈಯರ್ ಕೋರ್ಟ್ ಅಲ್ಲಿ? ಖಂಡಿತ. ಈಗ ಮುಂದಕ್ಕೆ ಪ್ರಜ್ವಲ್ಗೆ ಹೈಕೋರ್ಟ್ ನಲ್ಲಿ ಅಪೀಲ್ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಕ್ರಿಮಿನಲ್ ಅಪೀಲ್ ಅಂತ ಚಾಲೆಂಜ್ ಮಾಡಬಹುದು. ಡಿವಿಷನ್ ಬೆಂಚ್ ಇಬ್ಬರು ಹಿರಿಯ ನ್ಯಾಯಾಧೀಶರ ಮುಂದೆ ಹೈಕೋರ್ಟ್ ಅಲ್ಲಿ ಬರುತ್ತೆ. ಆಗ ಪ್ರಾಸಿಕ್ಯೂಷನ್ ರವರು ಇಲ್ಲಿ ಏನು ಎವಿಡೆನ್ಸ್ ಗಳನ್ನ ಲೀಡ್ ಮಾಡಿದ್ರು, ತಮ್ಮ ರೆಸ್ಪಾನ್ಸಿಬಿಲಿಟಿನ ಹೇಗೆ ಇಲ್ಲಿ ಅವರು ಪೋರ್ಟ್ರೇ ಮಾಡಿದ್ರು, ಹಾಗೆ ಸಿಮಿಲರ್ಲಿ ಹೈಕೋರ್ಟ್ ಅಲ್ಲಿ ಕೂಡ ಬಿಟ್ಕೊಡ್ಬಾರ್ದು. ಅಲ್ಲೂ ಕೂಡ ಪ್ರಬಲವಾದಂತಹ ವಾದ ಮಂಡನೆಯನ್ನು ಮಾಡಿ ಪ್ರಜ್ವಲ್ ಬಿಯಾಂಡ್ ರೀಸನಬಲ್ ಡೌಟ್ ಆತ ಮಾಡಿದ್ದಾನೆ, ಅದಕ್ಕೋಸ್ಕರ ಆತನಿಗೆ ಬೇಲೆ ಕೊಡ್ಲಿಲ್ಲ. ಹೈಕೋರ್ಟ್ ಕೂಡ ಬೇಲ್ ರಿಜೆಕ್ಟ್ ಮಾಡಿದೆ, ಸುಪ್ರೀಂ ಕೋರ್ಟ್ ಕೂಡ ಬೇಲ್ ರಿಜೆಕ್ಟ್ ಮಾಡಿದೆ. ಹಾಗಾಗಿ ಇದು ಅತ್ಯಂತ ಗಂಭೀರವಾದಂತಹ ಪ್ರಕರಣ. ಈ ಪ್ರಕರಣದಲ್ಲಿ ತಾವು ಬೇಲ್ ಕೊಡಬಾರ್ದು, ಬಹಳಷ್ಟು ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿ ಇದ್ದಾನೆ ಪ್ರಜ್ವಲ್, ಇನ್ನ 3 ಪ್ರಕರಣಗಳು ಬಾಕಿ ಇದೆ ಅಂತ ಹೇಳಿ ಪ್ರಬಲವಾದಂತಹ ವಾದ ಮಂಡನೆ ಮಾಡಿ ಇಲ್ಲಿ ಏನು ಲೈಫ್ ಇಂಪ್ರಿಸನ್ಮೆಂಟ್ ಆಗಿತ್ತು ಅದನ್ನ ಹೈಕೋರ್ಟ್ ನಲ್ಲಿ ಕೂಡ ಅದನ್ನ ಅಪೀಲ್ ಮಾಡ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾರೆ. ಸರ್, ಈಗ ಒಂದು ಕೇಸಲ್ಲಿ ಅವರಿಗೆ ಶಿಕ್ಷೆ ಇದು ಅವರು ಅಪರಾಧಿ ಎನ್ನುವುದು ಸಾಬೀತಾಯಿತು. ಈಗ ಉಳಿದ 3 ಕೇಸು ಕೂಡ ಸಿಮಿಲರ್ ಕೇಸುಗಳಿದಾವೆ. ಅದರ ಮೇಲೆ ಈ ತೀರ್ಪು ಪರಿಣಾಮ ಬೀರುತ್ತಾ ಸರ್? ಅಷ್ಟೊಂದು ಪರಿಣಾಮ ಬೀಳೋಲ್ಲ ರಕ್ಷತ್. ಒಂದು, ಆತ ಹ್ಯಾಬಿಚುವಲ್ ಒಫೆಂಡರ್ ಅಂತ ಜಡ್ಜ್ ಮನಸ್ಸಿಗೊಂದ್ಸರಿ ಬರುತ್ತೆ. ಬಟ್ ಇನ್ನ 3 ಪ್ರಕರಣಗಳಲ್ಲಿ ಅದನ್ನು ಕೂಡ ಕಾನೂನಾತ್ಮಕವಾಗಿ ನ್ಯಾಯಾಧೀಶರು ಸಬ್ಜೆಕ್ಟ್ ಟು ಇಂಡಿಪೆಂಡೆಂಟ್ ಎವಿಡೆನ್ಸ್ ಇನ್ ಆಲ್ ದೋಸ್ 3 ಕೇಸಸ್, ಆ 3 ಪ್ರಕರಣಗಳಿರುವಂತ ಅಲ್ಲಿ ಜನರೇಟ್ ಆಗಿರೋ ಎವಿಡೆನ್ಸ್ಗಳು, ಅಲ್ಲಿ ಕಲೆ ಆಗಿರೋ ಸಾಕ್ಷಿ, ಅಲ್ಲಿರುವಂತಹ ಫಾರೆನ್ಸಿಕ್ ಎಕ್ಸಾಮಿನೇಷನ್ ರಿಪೋರ್ಟ್ಸ್ಗಳು, ಎವಿಡೆನ್ಸ್ ಅದನ್ನ ಎಕ್ಸಾಮಿನೇಷನ್ ಮಾಡಿ ಆಯಾ ಪ್ರಕರಣಗಳಲ್ಲಿ ಅವ್ರು ತೀರ್ಪು ಕೊಡಬೇಕಾಗುತ್ತೆ. ಬಟ್ ಸಹಜವಾಗಿ ಅವ್ರ ಮೈಂಡ್ಗೆ ಏನ್ ಬರುತ್ತೆ, ನ್ಯಾಯಾಧೀಶರ ಮೈಂಡ್ಗೆ ಅಂದ್ರೆ, ಇಲ್ಲ ಈತ ಹ್ಯಾಬಿಚುವಲ್ ಇದ್ದಾನೆ, 4 ಪ್ರಕರಣ, ಒಂದರಲ್ಲಿ ಆಲ್ರೆಡಿ ಕನ್ವಿಕ್ಷನ್ ಆಗಿದೆ, ಸೊ ಈತ ಇದೇ ಪ್ರವೃತ್ತಿಯನ್ನು ಹೊಂದಿದ್ದಾನೆ ಅಂತ ಹೇಳಿ ಸಹಜವಾಗಿ ನ್ಯಾಯಾಧೀಶರ ಮೈಂಡ್ ಅಲ್ಲೂ ಕೂಡ ಬರುವಂತ ಸಾಧ್ಯತೆ ಇದೆ. ಅದನ್ನು ಕೂಡ ಮುಂದಿನ ತೀರ್ಪುಗಳಲ್ಲಿ ನ್ಯಾಯಾಧೀಶರ ಮನಸ್ಸನ್ನು ಕೂಡ ಇನ್ಫ್ಲುಯೆನ್ಸ್ ಮಾಡುವಂತ ಸಾಧ್ಯತೆ ಇದೆ. ಸುನಿಲ್ ಕುಮಾರ್ ಅವರೇ, ಈಗ ಒಂದು ನಾನು ಈಗಾಗಲೇ ಹೇಳ್ತಿದ್ದೆ, ನನ್ನ ಹತ್ರ ದುಡ್ಡಿದೆ, ಪ್ರಭಾವಿ ಕುಟುಂಬದ ಹಿನ್ನೆಲೆ ಇದೆ, ರಾಜಕೀಯ ವ್ಯಕ್ತಿ ನಾನು, ರಾಜಕೀಯ ಸಪೋರ್ಟ್ ಇದೆ ಅಂತ ಅಹಂಕಾರದಲ್ಲಿ ಮೆರೆದವರಿಗೆ ತಕ್ಕ ಉತ್ತರ, ಈ ಕ್ಲಾಸಿಕ್ ಉತ್ತರ ಇದು.
ಖಂಡಿತ ರಕ್ಷಿತ್, ತಾವು ಹೇಳಿದ ಒಳ್ಳೆ ಸೆಂಟೆನ್ಸ್ ಅನ್ನ ತಾವು ಯೂಸ್ ಮಾಡಿದಿರಿ. ಇಡೀ ಸಮಾಜಕ್ಕೆ ಎಷ್ಟೇ ಇನ್ಫ್ಲುಯೆನ್ಸ್ ಆಗಿದ್ರು, ಏನೇ ಮಾಡಿದ್ರು ಕೂಡ ಕಾನೂನಾತ್ಮಕವಾಗಿ ನಿಮ್ಮನ್ನು ಸಹಜವಾದಂತ ಆರೋಪಿ ರೀತಿ ನಾವು ನೋಡ್ತೀವಿ ಮತ್ತು ನೊಂದವರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಇಟ್ಸ್ ಹ್ಯಾಟ್ಸ್ ಆಫ್ ಟು ದಿಸ್ ಆನರಬಲ್ ಜಡ್ಜ್. ಇಸ್ ಮೇಡ್ ಬ್ರಿಲಿಯಂಟ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಸಮಾಜದಲ್ಲಿ ಎಷ್ಟೇ ಉನ್ನತವಾದ ಸ್ಥಾನದಲ್ಲಿದ್ರು, ಎಷ್ಟೇ ಅಧಿಕಾರ ಇದ್ರೂ ಕೂಡ ಕೊನೆಯದಾಗಿ ನ್ಯಾಯಾಲಯದ ಮುಂದೆ ನಾವೆಲ್ಲರೂ ಕೂಡ ಸಮಾನರು ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ಫಸ್ಟ್ ನಾವು ಅಪ್ರಿಷಿಯೇಟ್ ಮಾಡಬೇಕು. ಎಸ್, ಥ್ಯಾಂಕ್ ಯು ಸುನಿಲ್ ಕುಮಾರ್ ಅವರ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಸುನಿಲ್ ಕುಮಾರ್ ಅವರ ಅಭಿಪ್ರಾಯವನ್ನು ಗಮನಿಸಿದರೆ ಆಪ್ಷನ್ಸ್ಗಳಿದ್ದಾವೆ ಅಪರಾಧಿಗೆ. ನೆಕ್ಸ್ಟು ಹೈಕೋರ್ಟಿಗೆ ಹೋಗಬಹುದು. ಹೈಕೋರ್ಟಲ್ಲಿ ಈ ಶಿಕ್ಷೆಯನ್ನು ಪ್ರಶ್ನೆ ಮಾಡಬಹುದು, ಚಾಲೆಂಜ್ ಮಾಡಬಹುದು, ಈ ತೀರ್ಪನ್ನು ಚಾಲೆಂಜ್ ಮಾಡಬಹುದು, ಅವಕಾಶ ಇದೆ. ಬಟ್ ಈಗ ಟ್ರಯಲ್ ಕೋರ್ಟಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸಿಕ್ಕಂಥ ಪಾಠ ಇದೆಯಲ್ಲ, ಅದು ಪ್ರಜ್ವಲ್ ಪಾಲಿಗೆ ಅಥವಾ ಅಹಂಕಾರದಲ್ಲಿ ಮೆರೆದು ನಾನು ಏನು ಮಾಡಿದರೂ ನಡೆಯುತ್ತೆ ಅಂತ ಭಾವಿಸೋರಿಗೆ ಸ್ಪಷ್ಟ ಉತ್ತರ ಸಿಕ್ಕಂತೆ ಕಾಣಿಸ್ತಾ ಇದೆ. ಈ ಕೇಸ್ನಲ್ಲಿ ಏನಿತ್ತು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದವರಿಗೂ ಕೂಡ ಉತ್ತರ ಇದೆ. ಪ್ರಜ್ವಲ್ ರೇವಣ್ಣ ಏನನ್ನ ಬಯಸಿದ್ನೋ, ಶಿಕ್ಷೆಯ ಪ್ರಮಾಣ ಕಡಿಮೆಯಾಗಬೇಕು ಅಂತ ಬಯಸಿದ್ದ, ಆಗಲಿಲ್ಲ. ಬೇಲ್ ಸಿಗಬೇಕು ಅಂತ ಈ ಹಿಂದೆ ಸುಪ್ರೀಂ ಕೋರ್ಟ್ವರೆಗೆ ಹೋಗಿದ್ದ, ಆಗಲಿಲ್ಲ. ಯಾವುದೂ ಕೂಡ ಆಗಿಲ್ಲ. ಹಿನ್ನಡೆಯ ಮೇಲೆ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾನೆ ಪ್ರಜ್ವಲ್ ರೇವಣ್ಣ. ಸದ್ಯ ಜೈಲು, ಜೀವನ ಪೂರ್ತಿ ಜೈಲು, ಜೀವಾವಧಿ ಶಿಕ್ಷೆ ಮತ್ತು ಜೀವನ ಪರ್ಯಂತ ಜೈಲು ಶಿಕ್ಷೆ. ಅಂದರೆ 2 ಸೆಕ್ಷನಲ್ಲಿ 2 ರೀತಿಯ ಅಭಿಪ್ರಾಯಗಳು ಅಥವಾ 2 ರೀತಿಯ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿದೆ. ಅಂದರೆ 2 ಸೆಕ್ಷನ್, 376 ಒಂದು, ಮತ್ತೊಂದು 376 ಮತ್ತೊಂದು ಸಬ್ ಸೆಕ್ಷನ್. 2 ಕೇಸ್ನಲ್ಲಿ ಬೇರೆ ಬೇರೆ ರೀತಿಯ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.